ಶಾ ಅವರ ವಿರುದ್ಧವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಮಾಡಿದಂತಹ ಭಾಷಣ ಇದೀಗ ಬಿಜೆಪಿಗರ ಕಣ್ಣನ್ನ ಕೆಂಪಾಗಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗೂಂಡಾ, ರೌಡಿ, ನರಹಂತಕ ಈ ಪದಗಳನ್ನ ಬಳಕೆ ಮಾಡಿ ಭಾಷಣವನ್ನ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರ ವಿರುದ್ಧವಾಗಿ ಇದೀಗ ಬಿಜೆಪಿ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಿದೆ. ಈ ಚುನಾವಣಾ ಟೈಮ್ನಲ್ಲಿ ಈ ದೂರುಗಳು ದಾಖಲಾಗೋದ್ರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಇವ್ರು ನಮ್ಮ ಪಕ್ಷದ ನಾಯಕರ ವಿರುದ್ಧ ಹಂಗೆ ಮಾತನಾಡಿದ್ರು, ನಮ್ಮ ಪಕ್ಷದ ನಾಯಕರಿಗೆ ಗೌರವ ಕೊಡದೇ ಇರೋ ರೀತಿ ಮಾತನಾಡಿದ್ರು, ಇವ್ರ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲು ಮಾಡಿಕೊಳ್ಳಿ, ಹಾಗೆ ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತಹ, ಧರ್ಮವನ್ನ ಒಡೆಯುವಂತಹ ಹೇಳಿಕೆಗಳು ಬರ್ತಿದೆ, ದೂರು ದಾಖಲು ಮಾಡ್ಕೊಳ್ಳಿ. ಇದು ಇನ್ಮೇಲಿಂದ ಕಾಮನ್. ಕರೆಕ್ಟ್. ಚುನಾವಣಾ ಸಮಯದಲ್ಲಿ ಅದು ಕೂಡ ನಿರ್ಣಯ ಆಗುತ್ತೆ ಮೇಡಮ್ ಕೆಲವು ಟೈಮಲ್ಲಿ. ಹೌದು, ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆಗಳ ವಿರುದ್ಧ ಇದೀಗ ಬಿಜೆಪಿ ದೂರನ್ನ ದಾಖಲು ಮಾಡಿದೆ. ಹಾಗೆ ಸಿಟಿ ರವಿ ಸೇರಿದಂತೆ ಇತ್ಯಾದಿ ನಾಯಕರು, ಬಿಜೆಪಿಯ ನಾಯಕರು ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಕೂಡ. ಯಾರ್ಯಾರ ಪ್ರತಿಕ್ರಿಯೆ ಏನಿದೆ, ಹಾಗೆ ದೂರು ಕೊಡುವ ಹಂತಕ್ಕೆ ಬಿಜೆಪಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಕಾರಣವಾದ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು ಯಾವ ರೀತಿ ಇತ್ತು ಕೇಳಿಸ್ಕೊಳ್ಳಿ. ರೈಟ್, ಸದ್ಯಕ್ಕೆ ಆ ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ರವಿಕುಮಾರ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇತ್ಯಾದಿಯಾಗಿ ಅದೊಂದು ನಿಯೋಗ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಡ್ಲಿಕ್ಕೆ ಹೋಗಿರುವ ದೃಶ್ಯ ನೀವೇನೋ ಸ್ಕ್ರೀನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಮಾಡಿದ ಭಾಷಣ ಇದು. ನಿನ್ನೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಅಮಿತ್ ಶಾ ಅವರ ವಿರುದ್ಧವಾಗಿ ಮಾತನಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೂರನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ನಿಯೋಗದ ನಾಯಕರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾ ಇದ್ರು. ವಿಜಯ್, ದೂರಿನಲ್ಲಿ ಏನ್ ಹೇಳಿದ್ದಾರೆ, ಪರ್ಟಿಕ್ಯುಲರ್ಲಿ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ದೂರು ನೀಡಿದ್ದಾರಾ ಹೇಗೆ ಅಂತ ಹೇಳಿ? ಸ್ಮಿತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಕೊಟ್ಟಿರುವಂಥ ಹೇಳಿಕೆ ಈಗ ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ನರ ಅಂತಕ್ಕಂತ ಕರೆದಿರುವಂತನಿದೆ. ಅದು ಸಾಕಷ್ಟು ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಸಿಡಿದೆದ್ದಿರುವಂಥ ಬಿಜೆಪಿ ಈಗ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಈಗ ಅಂದ್ರೆ ರವಿಕುಮಾರ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ನಿಯೋಗ ಚುನಾವಣಾ ಅಧಿಕಾರಿಯ ಕಚೇರಿಗೆ ಹೋಗಿರುವಂಥದ್ದು. ಅಲ್ಲಿ ದೂರನ್ನ ಕೊಡ್ತಾ ಇರುವಂಥದ್ದು. 153C ಮತ್ತು ಎ ಮತ್ತು ಬಿ, ಈ 171 ಅಡಿಯಲ್ಲಿ ದೂರನ್ನ ದಾಖಲಿಸುವ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಪ್ರಚೋದನೆಕಾರಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ಈ ವಿಚಾರ ಕೋರ್ಟ್ ನಲ್ಲಿ ಇತ್ಯರ್ಥ ಆದ ನಂತರ ಕೂಡ ಪದೇ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಇದು ಚುನಾವಣಾ ಆಯೋಗಕ್ಕೆ ಒಟ್ಟು 5 ಪ್ರಕರಣಗಳ ಅಡಿಯಲ್ಲಿ ದೂರನ್ನ ದಾಖಲಿಸಬೇಕು ಅಂತ ಮನವಿಯನ್ನ ಮಾಡಿರುವಂತದ್ದು. ಇನ್ನು ದೂರು ಕೊಟ್ಟ ನಂತರ ಹೊರಗಡೆ ಬರಬೇಕು, ಹೊರಗಡೆ ಬಂದ ನಂತರ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಇದಕ್ಕೂ ಮುನ್ನ ರಾಜ್ಯ ಬಿಜೆಪಿ ನಾಯಕರು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ವಿರುದ್ಧ ಸಾಕಷ್ಟು ಕೂಡ ಸಿಡಿದೆದ್ದಿದ್ರು. ಜೊತೆಗೆ ಒಂದು ಮಾತನ್ನು ಹೇಳಿದ್ರು, ಒಂದು ವೇಳೆ ಅಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಏನು ದೂರು ದಾಖಲಾದ ನಂತರ ಅವರು ಜೈಲಿಗೆ ಹೋಗುವಂತ ಪ್ರಸಂಗ ಬಂದಿತ್ತು. ಈಗ ಇದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಏನು ಕೋರ್ಟ್ ನಲ್ಲಿ ದೂರು ದಾಖಲಾದ್ರೆ ಅಥವಾ ಪ್ರಕರಣ ದಾಖಲಾದ್ರೆ ಆಗ ಏನು ಉತ್ತರ ಕೊಡ್ತಾರೆ ಅಂತ ಹೇಳುವ ಮೂಲಕ ಒಂದು ಸೂಚನೆಯನ್ನು, ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು, ದೂರು ದಾಖಲು ಮಾಡ್ತೀವಿ ಅಂತ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕೊಟ್ಟಿರುವಂತಹ ಹೇಳಿಕೆ ಈಗ ಬಿಜೆಪಿ ಅವರ ಕೆಂಗಣಿ ಗುರಿಯಾಗಿರುವಂತದ್ದು. ಸ್ಮಿತಾ, ಈಗ ದೂರು ಕೊಟ್ಟ ನಂತರ ಇವರೇ ಏನೋ ಬಿಜೆಪಿ ನೀವು ಬರ್ತಾ ಇದ್ದಾರೆ, ಅವರೇ ಕೂಡ ಮಾತಾಡ್ತಾರೆ. ಈಗ ಸರ್, ಏನು ದೂರು ಸರ್ ಕೊಟ್ಟಿರುವಂಥದ್ದು? ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಗನಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ XMLA ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ರೌಡಿಗಳು ಮತ್ತು ಗೂಂಡಾಗಳು ಅನ್ನುವಂಥ ಶಬ್ದಗಳಿಂದ ಬೈದಿದ್ದಾರೆ. ಇದರ ಬಗ್ಗೆ ನಾವು ದೂರು ಸಲ್ಲಿಸಿದ್ದೇವೆ. ಯಾವ ವಿಚಾರದಲ್ಲಿ ಗೂಂಡಾ ಮತ್ತು ರೌಡಿ ಅಂತ ಕರೆದಿದ್ದಾರೆ? ಅವರು ಕೊಲೆ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಭಾಗಿಗಳಾಗಿದ್ದಾರೆ, ಅವು ಕ್ರಿಮಿನಲ್ಸ್, ಈ ಥರ ಅವರು ಆಪಾದನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾವು ಕೂಡಲೇ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಸಲ್ಲಿಸಿ ಅವ್ರ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳಿಲ್ಲ ಮತ್ತು ಗೂಂಡಾ ಅಂತ ಹೆಂಗೆ ಕರೆದ್ರು, ರೌಡಿ ಅಂತ ಹೆಂಗೆ ಕರೆದ್ರು, ಕೊಲೆ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೆಂಗೆ ಕರೆದ್ರು, ಇದ್ರ ಕುರಿತಂತೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾವು ಚುನಾವಣಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೂಡ ಬಂದಿದೆ. ಅವ್ರ ಮೇಲೆ ಈ ಥರದ ಯಾವುದೇ ಕೇಸ್ಗಳಿಲ್ಲ.
ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಗೆ ಇವರು ಮಾತಾಡಿದರು ಇದ್ರ ಬಗ್ಗೆ ಒಂದು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಚುನಾವಣಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ಚುನಾವಣಾಧಿಕಾರಿಗಳು ಏನಂತ ಹೇಳಿದ್ರು ಸರ್? ಅವರು ನೋಟಿಸನ್ನು ಕೊಡ್ತೇವೆ, ಅದ್ರ ಬಗ್ಗೆ ಅವರು ತಪ್ಪಿತಸ್ಥರು ಅಂತ ಆದರೆ ಎಂಕ್ವೈರಿಯನ್ನು ಮಾಡಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ ಚುನಾವಣಾಧಿಕಾರಿ ಹೇಳಿದ್ದಾರೆ. ಇದು ಚುನಾವಣಾ ಆಯೋಗ ದೂರ ಕೊಟ್ಟಿರೋದು. ಇದನ್ನು ಹೊರತುಪಡಿಸಿ ನೀವು ರಾಜಕೀಯವಾಗಿರ್ಬೋದು ಅಥವಾ ಏನು ಬೇರೆ ರೀತಿ ಯಾವ ರೀತಿ ನೀವು ಬಿಜೆಪಿ ಕ್ರಮ ಇನ್ನು ಮುಂದುವರಿತೇವೆ. ಅವರ ಅಕಸ್ಮಾತ್ ಕ್ಷಮೆಯನ್ನು ಕೇಳದೆ ಹೋದರೆ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡ್ತೇವೆ. ರೈಟ್ ವಿಜಯ್ ಮಾಹಿತಿಯನ್ನ ನೀಡ್ತಾ ಇದ್ರು. ಅದರ ಜೊತೆಗೆ ದೂರು ನೀಡಿ ವಾಪಸ್ ಬಂದ ನಿಯೋಗದ ಸದಸ್ಯರನ್ನ ಕೂಡ ಮಾತನಾಡಿಸಿದ್ದಾರೆ. ಸದ್ಯಕ್ಕೆ ದೂರನ್ನ ಸ್ವೀಕಾರ ಮಾಡಿದೆ ಚುನಾವಣಾ ಆಯೋಗ. ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗುತ್ತೆ ಚುನಾವಣಾ ಆಯೋಗ ಅನ್ನೋದು ಸದ್ಯದ ಕುತೂಹಲ. ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.